ಮುಂದೆ ಹೋಗ್ತಾ ವೃಷಭ ರಾಶಿಯವರು ಗುರುಬಲ ಇರುವುದಿಲ್ಲ. ಆದರೆ ನಾನು ಆಗಲೇ ಹೇಳಿದ್ದೀನಿ, ಉಚ್ಚ ಗುರುವಿನ ವರ್ಷ ಜೂನ್ ತಿಂಗಳಲ್ಲಿ ಶುರು ಆಗುವುದರಿಂದ ಯಾರ್ಯಾರಿಗೆಲ್ಲ ಗುರುಬಲ ಇಲ್ಲವೋ ಅವರಿಗೂ ಏನು ದೋಷ ಅಂತಂತ ಏನು ಬರೋದಿಲ್ಲ, ಒಳ್ಳೆಯದೇ ಆಗುತ್ತೆ. ಇನ್ನು 1 ವರ್ಷ ಗುರುಬಲ ಇರಲ್ಲ. ಆದರೂ ಕೂಡ ನಿಮಗೆ ಗೊತ್ತಾಗ್ತದೆ ಅನುಕೂಲಕರವಾಗಿರ್ತಕ್ಕಂಥ ಅಂಥ ಕಷ್ಟಗಳು ಬರಲ್ಲ, ಅನುಕೂಲ ಆಗ್ತಕ್ಕಂಥ ಕೆಲಸಗಳು ಒಂದೊಂದೇ ನೆರವೇರುತ್ತದೆ. ವೃಷಭ ರಾಶಿಗೆ ಏಕಾದಶದಲ್ಲಿ ಶನಿ ವೃಷಭ ರಾಶಿಯನ್ನು ತೃತೀಯ ದೃಷ್ಟಿಯಿಂದ ನೋಡುವ ದೋಷ ಇರ್ತದೆ. ಹೋದ ತಿಂಗಳಲ್ಲೂ ಹೇಳಿದ್ದೀನಿ. ಇದರಿಂದ ಸ್ವಲ್ಪ ಐಹಿಕವಾಗಿರ್ತಕ್ಕಂಥ ತಾಪತ್ರಯಗಳು, ದುಷ್ಟ ಜನಸಂಘ, ಮಾಡಬಾರದ್ದನ್ನು ಮಾಡಿಸ್ತಕ್ಕಂತಹ ದುರುಪದೇಶಗಳು ಇತ್ಯಾದಿಗಳ ದೋಷಗಳು, ವ್ಯಸನ, ಜೂಜು, ಕುಡಿತ, ಇಂಟಾಕ್ಸಿಕೇಷನ್ ಆಫ್ ಮೈಂಡ್, ಈ ರೀತಿಯೆಲ್ಲ ದೋಷಗಳೆಲ್ಲ ತೃತೀಯ ದೃಷ್ಟಿಯು ಬಿದ್ದಾಗ ವೃಷಭ ರಾಶಿಗೆ ಅನುಭವಕ್ಕೆ ಬರ್ತದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅದರ ಹೊರತಾಗಿ ಜೂನ್ ತಿಂಗಳಲ್ಲಿ ಇತರೆ ಗ್ರಹ ದೋಷಗಳು ಹೆಚ್ಚಾಗಿ ಇಲ್ಲ. ನೀವು ಕೂಡ ಗುರುವಿನ ಸೇವೆಯನ್ನು, ಗುರು ದರ್ಶನವನ್ನು ವಿಶೇಷವಾಗಿ ಮಾಡ್ತಾ ಪುಣ್ಯವಂತರನ್ನಾಗಿ ನಿಮ್ಮನ್ನು ನೀವೇ ಮಾಡಿಕೊಳ್ಬೇಕು. ಗುರುವಿನ ಗುಲಾಮನಾಗ ತನಕ ದೊರೆಯದಣ್ಣ ಮುಕುತಿ ಅಂತ ಪುರಂದರದಾಸರು ಏನು ಹೇಳಿದ್ದಾರೆ. ಹಾಗಾಗಿ ನಾವು ಗುರುಗಳ ಸ್ಮರಣೆಯನ್ನು, ಅವರ ಉಪದೇಶದ ಅಭ್ಯಾಸವನ್ನು, ಶ್ರವಣದ ಅಭ್ಯಾಸವನ್ನು ಚೆನ್ನಾಗಿ ಮಾಡ್ತಾ ಇದ್ದಾಗ ಮಾತ್ರ ಗುರುವಿನ ಅನುಗ್ರಹ ಆಗ್ತದೆ. ಇವಾಗ ನಾವು ಸ್ಕೂಲಲ್ಲಾಗಲಿ ಕಾಲೇಜಿನಲ್ಲಾಗಲಿ ಕನ್ನಡವೋ ಅಥವಾ ಇಂಗ್ಲೀಷೋ, ಮ್ಯಾಥಮೆಟಿಕ್ಸೋ, ಎಲ್ಲದಕ್ಕಿಂತ ಕಷ್ಟವಾಗಿರೋ ಸೈನ್ಸೋ, ಇದೆಲ್ಲ ಪಾಠ ಮಾಡ್ತಾ ಇರಬೇಕಾದ್ರೆ ನಮಗೆ ಪಾಠ ಮಾಡ್ತಾ ಇರ್ತಕ್ಕಂಥ ಟೀಚರ್ಗಳು ಆವಾಗವಾಗ ಹೇಳ್ತಿರ್ತಾರೆ, ಸರಿಯಾಗಿ ಕೇಳಿಸ್ಕೊಳ್ಳಿ, ಸರಿಯಾಗಿ ಗಮನ ಕೊಡಿ ಅನ್ನೋದು ಆಗಾಗ ಚಿಕ್ಕ ವಯಸ್ಸಿಂದಲೂ ಕೇಳ್ತಾ ಇರ್ತೇವೆ. ಅಂದರೆ ಇದಕ್ಕೆ ಅರ್ಥ ಏನು ಅಂದರೆ, ಗುರುವಿನ ಸ್ಮರಣೆ ಅಂತನ್ನೋದು ದೇವರ ಸ್ಮರಣೆಯಂತೆ ಅಲ್ಲ. ದೇವರ ಸ್ಮರಣೆಗೂ ಗುರುವಿನ ಸ್ಮರಣೆಗೂ ವ್ಯತ್ಯಾಸ ಇದೆ. ದೇವರನ್ನು ಅರ್ಥ ಮಾಡಿಕೊಳ್ಳದೆಯೇ ದೇವರ ಒಲವನ್ನು ಸ್ಮರಣೆಯಿಂದ ಸಂಪಾದನೆ ಮಾಡಬಹುದು. ಆದರೆ ಗುರುವಿನ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ಅಂದರೆ ಗುರುವು ಏನು ಹೇಳ್ತಾರೋ ಅದನ್ನು ಚೆನ್ನಾಗಿ ಕೇಳಿಸ್ಕೊಳ್ಬೇಕು. ಆಗ ಗುರುವಿನ ಅನುಗ್ರಹ ಆಗ್ತದೆ ಅಂತಂತ ಅರ್ಥ. ಇದು ಗುರುವಿಗೂ ಭಗವಂತನಿಗೂ ಇರತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ವ್ಯತ್ಯಾಸ. ಹಾಗಾಗಿ ಗುರುಗಳ ಸೇವೆಯ ಮಾಡಿದಿರಲ್ಲ ಗುರುತಾಗಲಿಲ್ಲ ಅಂತಂತ ಕೇಳ್ತಾರೆ ಪುರಂದರದಾಸ. ಇನ್ನೊಂದು ಕಡೆ ಪರಿಪರಿ ಯಾಗವ ಮಾಡಿದಿರಲ್ಲ ಪೊರೆವರಿನ್ನಿಲ್ಲ. ಅಂದರೆ ಗುರುಗಳ ಸ್ಮರಣೆ ಮಾಡಿ, ಗುರುಗಳ ಸೇವೆ ಮಾಡಿ ಅಂತಂತ ನಾನು ಹೇಳಿದಾಗ ಸ್ಮರಣೆ ಮಾಡೋದು ಅದು ಬೇರೆ ವಿಷಯ. ಆದರೆ ಆ ಗುರುವಿನ ವಾಣಿ ಏನಿರ್ತದೆ, ಅವರು ಏನು ಉಪದೇಶವನ್ನು ನಮಗೆ ಬಾಳಿ ಬದುಕಲು ಕೊಟ್ಟಿದ್ದಾರೆ, ರಾಘವೇಂದ್ರ ಸ್ವಾಮಿಗಳಿರಬಹುದು, ಶಂಕರಾಚಾರ್ಯರಿರಬಹುದು, ಆಚಾರ್ಯರು ತ್ರಯರಲ್ಲಿರಬಹುದು, ಪ್ರತ್ಯಕ್ಷ ಗುರುಗಳಿರಬಹುದು, ಆಧ್ಯಾತ್ಮಿಕವಾಗಿ ಸಾಂಸಾರಿಕವಾಗಿ ಅವರ ಅನುಭವದ ಮಾತುಗಳು ಏನಿರಬಹುದು, ಅದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡುವುದನ್ನು ನಿಜವಾದ ಗುರು ಸೇವೆ ಅಂತಂತ ಕರೆಯಲಾಗುತ್ತೆ. ಭಗವಂತನನ್ನಾದರೆ ಅರ್ಥ ಮಾಡಿಕೊಂಡ್ರೂ ಪರವಾಗಿಲ್ಲ, ಯಾಕಂದರೆ ಅವನ ಅರ್ಥವಾಗುವುದಿಲ್ಲ. ಸಮುದ್ರದಲ್ಲಿ ಯಾನ ಮಾಡದಂತೆ, ಬರೀ ಯಾನ ಮಾಡಿರ್ತೀವಷ್ಟೇ, ಸಮುದ್ರವನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಹಾಗೆ ಭಗವಂತನನ್ನು ಒಂದು ಅಷ್ಟಿಷ್ಟು ತಿಳ್ಕೊಳ್ಬಹುದು. ತಿಳ್ಕೊಳ್ಳದೇನೂ ದೇವರ ಒಲುಮೆಯನ್ನು ಸಂಪಾದನೆ ಮಾಡಬಹುದು. ಗುರುವಿನ ಒಲುಮೆಯನ್ನು ಸಂಪಾದನೆ ಮಾಡೋದು ಬಹಳ ಕಷ್ಟ ಇದೆ. ಅದಕ್ಕೆ ತಮ್ಮ ಮನಸ್ಸನ್ನು ಅದಕ್ಕೆ ಮುಡಿಪಾಗಿ ಇಡಬೇಕು. ಲೌಕಿಕ ಇರಲಿ ಅಲೌಕಿಕ ಇರಲಿ. ಹಾಗಾಗಿ ಗುರುವಿನ ವಿಶೇಷ, ಗುರುವಿನ ಮಾಸ ಅಥವಾ ಗುರುವಿನ ವರ್ಷ. ಹಾಗಾಗಿ ಗುರುಗಳ ಬಗ್ಗೆ ಒಂದಷ್ಟು
ವಿಶೇಷವನ್ನು ಹೇಳಿದ್ದಾಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.